ಇದು ಸಂವಿಧಾನದ ಮೇಲಿನ ಹಲ್ಲೆ ಎಂದ ಕಮಲಾ ಗವಾಯಿ. ಶೂ ಎಸೆತ ಪ್ರಕರಣ, ಗವಾಯಿಯವರ ತಾಯಿಯ ಮೊದಲ ಪ್ರತಿಕ್ರಿಯೆ. ವಿಷಕಾರಿ ಸಿದ್ಧಾಂತದ ದಾಳಿ ಅಂತ ಬಣ್ಣಿಸಿದ್ರು. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರನ್ನ ನ್ಯಾಯಾಲಯದ ಆವರಣದಲ್ಲಿ ಗುರಿಯಾಗಿಸಿಕೊಂಡು ನಡೆದ ಶೂ ಎಸೆತ ಘಟನೆಯನ್ನ ಅವರ ಕುಟುಂಬ ಸಂವಿಧಾನದ ಮೇಲಿನ ದಾಳಿ ಅಂತ ಖಂಡಿಸಿದ್ದು, ಕಾನೂನನ್ನ ಕೈಗೆತ್ತಿಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ ಅಂತ ಹೇಳಿದೆ. ಇಂಥ ದುಷ್ಕೃತ್ಯವನ್ನ ನಿಲ್ಲಿಸಬೇಕು, ಇಲ್ಲದೆ ಇದ್ರೆ ಭವಿಷ್ಯದ ಪೀಳಿಗೆಗಳು ನಮ್ಮನ್ನ ಕ್ಷಮಿಸೋದಿಲ್ಲ ಅಂತ ಅವರ ಸಹೋದರಿ ಕೀರ್ತಿ ಗವಾಯಿ ಹೇಳಿದ್ರೆ, सुप्रीम कोर्ट में चीफ जस्टिस ऑफ इंडिया भूषण जी गवई पर एक अटैक हुआ है, एक हमला हुआ है. ये जो हमला हुआ है ये पर्सनल लेवल पे डेफिनेटली नहीं है. ये जो हमला है हमारे संविधान, हमारे कॉन्स्टिट्यूशन का हमला है. हमारा संविधान सबसे श्रेष्ठ है और हमारा ये कर्तव्य बनता है कि हम हमारे संविधान को सुरक्षित रखें. हम कॉन्स्टिट्यूशनल राइट्स, हमारे देश के कॉन्स्टिट्यूशनल राइट्स को प्रोटेक्ट करें. ये सिर्फ हमारे लिए नहीं पर जो फ्यूचर जनरेशन आने वाली है, जो नेक्स्ट पीढ़ी आने वाली है, उनको हमको एक सुरक्षित भारत देना है. ಅವರ ತಾಯಿ ಕಮಲಾ ಗವಾಯಿ ಜನರು ಸಾಂವಿಧಾನಿಕವಾಗಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಶೂ ಎಸೆಯೋ ಪ್ರಯತ್ನ ನಡೆದಂತ ಬಳಿಕ ಸಿಜೆಐ ಅವರ ತಾಯಿ ನೀಡ್ತಾ ಇರುವಂತಹ ಮೊಟ್ಟ ಮೊದಲ ಪ್ರತಿಕ್ರಿಯೆ ಇದಾಗಿದೆ. चीफ जस्टिस आदरणीय भूषण जी, इनके ऊपर जो जूता फेंका है उसका सर्वप्रथम मैं निषेध करती हूँ. भारतीय राज्य घटना डॉक्टर बाबा साहब अम्बेडकर ने सर्वसमावेशक लिख के जनता को सुपुर्द की है. भारतीय संविधान यह सबको समान संधि देती है, पर कुछ लोग कानून हाथ में लिए हुए ऐसा बर्ताव करते हैं कि भारत के लिए वो बर्ताव शर्मिंदा है और उससे देश में अराजकता फैल सकती है. ये करने का ये देश में किसी को भी अधिकार नहीं है. मैं सबको निवेदन करूंगी कि अपने जो प्रश्न है, जो आपको कहना है, वो सनदशील मार्ग से और शांतता से अपने प्रश्न रखेंगे, ऐसा मैं सभी को विनती करती हूँ. सबका मंगल हो, सबका मंगल हो, सबका मंगल हो. ಧನ್ಯವಾದ. ಮುಖ್ಯ ನ್ಯಾಯಮೂರ್ತಿ ಗವಾಯಿ ಅವರ ನೇತೃತ್ವದ ನ್ಯಾಯಪೀಠ ಪ್ರಕರಣವೊಂದರ ವಿಚಾರಣೆ ವೇಳೆ ಹಿರಿಯ ವಕೀಲ ರಾಕೇಶ್ ಕಿಶೋರ್ ಅವರು ಮುಖ್ಯ ನ್ಯಾಯಮೂರ್ತಿಯತ್ತ ಶೂ ಎಸೆಯೋ ಮೂಲಕ ಹಲ್ಲೆಯ ಯತ್ನ ಮಾಡಿದ್ರು. ಸನಾತನ ಧರ್ಮದ ಅವಮಾನವನ್ನ ಸಹಿಸೋದಿಲ್ಲ ಅಂತ ವಕೀಲ ರಾಕೇಶ್ ಕೂಗಿ ಹೇಳಿದ್ರು. ದಾಳಿಯಿಂದ ವಿಚಲಿತರಾಗದ ಸಿಜೆಐ ಗವಾಯಿ ವಿಚಾರಣೆಯನ್ನ ಮುಂದುವರಿಸ್ತಾರೆ. ಸೊ ಆ ವ್ಯಕ್ತಿಯ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳದಂತೆ ಅವರು ರಿಜಿಸ್ಟ್ರಿಗೆ ಸೂಚಿಸಿದ್ರು ಅಂತ ಸಹ ತಿಳಿದು ಬಂದಿದೆ. ಸೊ ಸಿಜೆಐ ಅವರ ಸಹೋದರಿ ಗವಾಯಿ ಅವರು ಯಾವುದೇ ಕ್ರಮಕ್ಕೆ ಸೂಚಿಸದೇ ಇರೋದು ಅವರ ವಿನಮ್ರತೆಯನ್ನು ತೋರಿಸುತ್ತೆ ಅಂತ ಹೇಳಿದಲ್ಲದೆ, ಇಂತಹ ಕೃತ್ಯಗಳನ್ನ ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬಾರದು ಅಂತ ಹೇಳಿದ್ದಾರೆ. ನಾವು ಭೂಷಣ್ ದಾದ ಅವರ ಜೊತೆಗೆ ಮಾತಾಡಿದ್ದೇವೆ. ಅವರು ನ್ಯಾಯಾಲಯದಲ್ಲಿ ಆದ ಘಟನೆಯನ್ನ ನಿರ್ಲಕ್ಷಿಸುವಂತೆ ಕೇಳಿದ್ರು. ಆದ್ರೆ ಪ್ರಾಮಾಣಿಕವಾಗಿ ಹೇಳೋದಾದ್ರೆ ನಾವೆಲ್ಲರೂ ಅದನ್ನ ನಿರ್ಲಕ್ಷಿಸಬೇಕಾಗಿಲ್ಲ. ಅವರ ವಿನಮ್ರತೆಯಿಂದಾಗಿ ಅವರು ಇದನ್ನ ನಿರ್ಲಕ್ಷಿಸಿ ಅಂತ ಹೇಳಿದ್ರು. ಆದ್ರೆ ನಾವು ಈ ರೀತಿಯ ದುಷ್ಕೃತ್ಯವನ್ನ ನಿಲ್ಲಿಸದೇ ಇದ್ರೆ ಭವಿಷ್ಯದ ಪೀಳಿಗೆಗಳು ನಮ್ಮನ್ನ ಎಂದಿಗೂ ಕ್ಷಮಿಸೋದಿಲ್ಲ ಅಂತ ಅವರು ವಿಡಿಯೋದಲ್ಲಿ ತಿಳಿಸಿದ್ದಾರೆ. ಇನ್ನು ಇದನ್ನ ವಿಷಕಾರಿ ಸಿದ್ಧಾಂತದ ದಾಳಿ ಅಂತ ಬಣ್ಣಿಸಿದ ಅವರು ಸಂವಿಧಾನದ ವಿರುದ್ಧ ಯಾರೇ ವರ್ತಿಸಿದ್ರು ಅವರು ಕ್ರಮವನ್ನ ಎದುರಿಸಲೇಬೇಕು ಅಂತ ಹೇಳ್ತಾರೆ. ಸೊ ಇದು ಒಬ್ಬ ವ್ಯಕ್ತಿಯ ವೈಯಕ್ತಿಕ ದಾಳಿಯಲ್ಲ, ಬದಲಾಗಿ ವಿಷಪೂರಿತ ಸಿದ್ಧಾಂತದಿಂದ ಸಂವಿಧಾನದ ಮೇಲಿನ ದಾಳಿಯಾಗಿದೆ. ಈ ರೀತಿಯ ಅಸಂವಿಧಾನಿಕ ನಡವಳಿಕೆಯನ್ನ ನಾವು ನಿಲ್ಲಿಸಬೇಕಾಗಿದೆ. ಯಾರಾದ್ರೂ ಸಂವಿಧಾನದ ವಿರುದ್ಧ ವರ್ತಿಸಿದ್ರೆ ಕ್ರಮ ಕೈಗೊಳ್ಬೇಕು ಅಂತ ಹೇಳ್ತಾರೆ. ಸೊ ಸಿಜೆಐ ಅವರ ತಾಯಿ ಕಮಲಾ ಗವಾಯಿ ಅವರು ಜನರು ಸಂವಿಧಾನದತ್ತ ಗಮನ ಹರಿಸಬೇಕು ಮತ್ತು ಅದರ ಹಿಂದಿನ ಮುಖ್ಯ ತತ್ವವಾದ ಬದುಕೋದು ಮತ್ತು ಬದುಕೋಕೆ ಬಿಡೋದು ಇದನ್ನ ಅನುಸರಿಸಬೇಕು ಅಂತ ಹೇಳಿದ್ರು. ಭಾರತೀಯ ಸಂವಿಧಾನ ಎಲ್ಲರಿಗೂ ಸಮಾನ ಹಕ್ಕುಗಳನ್ನು ನೀಡುತ್ತೆ. ಆದರೆ ಕೆಲವರು ಕಾನೂನನ್ನ ಕೈಗೆತ್ತಿಕೊಂಡು ಭಾರತಕ್ಕೆ ಅಗೌರವ ತೋರುವ ರೀತಿಯಲ್ಲಿ ವರ್ತಿಸ್ತಾರೆ ಮತ್ತು ದೇಶದಲ್ಲಿ ಅರಾಜಕತೆಯನ್ನ ಹರಡಬಹುದು. ಸೊ ಕಾನೂನನ್ನ ಕೈಗೆತ್ತಿಕೊಂಡು ಅರಾಜಕತೆಯನ್ನ ಸೃಷ್ಟಿಸೋ ಹಕ್ಕು ಯಾರಿಗೂ ಇಲ್ಲ. ಸೊ ದಯವಿಟ್ಟು ಎಲ್ಲರೂ ನಿಮ್ಮ ಪ್ರಶ್ನೆಗಳನ್ನ ಸಾಂವಿಧಾನಿಕ ರೀತಿಯಲ್ಲಿ ಕೇಳಬೇಕು ಅಂತ ನಾನು ವಿನಂತಿಸಿಕೊಳ್ತೇನೆ ಅಂತ ಹೇಳಿದ್ದಾರೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.